ಸುಖವಾಗಿರಬೇಕು. ಬೇರೆ ಬೇರೆ ಕಲ್ಪನೆಯಲ್ಲಿ ಯಾವ ರೀತಿ ಮಕ್ಕಳು ಸುಖವಾಗಿರ್ತಾರೋ ಅಂತೇಳಿ ಪಾಲಕರು ತಿಳ್ಕೊಂಡಿದ್ದಾರೋ ಅನ್ನುವಂಥ ವಿಚಾರದ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೀವಿ. ಸೊ ಇವತ್ತು ಅದೇ ವಿಷಯವಾಗಿ ಇನ್ನೊಂದು ಆಸ್ಪೆಕ್ಟ್ ಒಳಗೆ ಕೆಲವು ಪಾಲಕರ ಯಾವುದನ್ನು ಸುಖ ಅಂತೇಳಿ ತಿಳ್ಕೊಂಡಿದ್ದಾರೋ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಸೊ ಕೆಲವು ಪಾಲಕರು ಏನು ತಿಳ್ಕೊಂಡಾರಂದ್ರೆ, ಮಕ್ಕಳಿಗೆ ಆಹಾರದ ವಿಷಯದಲ್ಲಿ ಅವರಿಗೆ ಯಾವುದು ನಾಲಿಗೆಗೆ ರುಚಿ ಅನ್ನಿಸ್ತದ, ಯಾವುದನ್ನು ಜಾಸ್ತಿ ತಿನ್ಬೇಕು ಅನ್ನಿಸ್ತದ, ಅಂಥದನ್ನು ಜಾಸ್ತಿ ಅವ್ರಿಗೆ ಎಷ್ಟು ಬೇಕಷ್ಟು ಕೊಡಿಸೋದನ್ನು ಒಂದು ಸುಖ ಅಂತೇಳಿ ಭಾಳ ಜನ ತಿಳ್ಕೊಂಡಾರೆ. ಉದಾಹರಣೆಗೆ ಮಗುಗೆ ಚಾಕ್ಲೇಟ್ ಭಾಳ ಇಷ್ಟ ಆಗ್ತೈತಿ, ಎಷ್ಟು ಸಲ ಕೇಳ್ತೈತಿ 2 ಸಲ ಚಾಕ್ಲೇಟ್ ಕೊಡಿಸೋದು, ಏನು ಮಗು ಇಷ್ಟಪಡತೈತಿ ಕೊಡಿಸೋನು. ಕೆಲವು ಮಕ್ಕಳು ಬರೀ ಮ್ಯಾಗಿ ತಿನ್ಬೇಕಂತಾರು, ಓಕೆ ಕೊಡಿಸೋನು, ನೋ ಪ್ರಾಬ್ಲಮ್. ಮತ್ತು ಕೆಲವು ಮಕ್ಕಳು ಬರೀ ಕುರ್ಕುರೆ ತಿನ್ನಬೇಕು, ಲೇಸ್ ತಿನ್ನಬೇಕು, ಈ ಥರದ ಪ್ರವೃತ್ತಿ ಬರಾಕತ್ತೈತಿ. ಸೊ ಇದರಿಂದ ನಾವು ಮುಖ್ಯವಾಗಿ ವಿಚಾರ ಮಾಡಬೇಕಾಗಿದ್ದಂತಂದ್ರೆ, ಆಹಾರ ಅಂದರೆ ಏನು ಅನ್ನುವಂಥ ಡೆಫಿನೇಷನ್ ಫಸ್ಟ್ ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಯಾವುದು ದೇಹವನ್ನು ಪೋಷಿಸುತ್ತದೋ ಅದು ಆಹಾರ ಅಂತ ಹೇಳ್ತಾರೆ. ಅಂದರೆ ವಿಚ್ ನರಿಸಿಸ್ ದ ಬಾಡಿ ಈಸ್ ಎ ಫುಡ್ ಅಂತ. ಸೊ ನಾವು ತಿನ್ನೋತವಲ್ಲ, ಇದು ನಮ್ಗೆ ನರಿಷ್ ಮಾಡ್ತದನೋ ಅಥವಾ ಡ್ಯಾಮೇಜ್ ಮಾಡ್ತದನೋ, ಇದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕು. ಸೊ ಅವಾಗ ಗೊತ್ತಾಗ್ತದೆ ನಾವು ತಿನ್ನುವಂಥ ಆಹಾರ ಸರಿ ಅದನೋ ಇಲ್ಲೋ ಅಂತೇಳಿ. ಸೊ ಇವನ್ನ ನೀವು ಒಂದೊಂದಾಗಿ ಯೋಚನೆ ಮಾಡ್ಕೊತ ಹೋದಾಗ ಮನುಷ್ಯನಿಗೆ ಆರೋಗ್ಯಕರವಾದ ಆಹಾರ ಯಾವುದು ಅನ್ನೋದು ನಿಮ್ಗೆ ಗೊತ್ತಾಗಿಬಿಡ್ತೈತಿ. ಈಗ ಸಾಕಷ್ಟು ಮಾಹಿತಿ ಇರ್ತದೆ ನಿಮ್ಮ ಕಡೆ. ಮನುಷ್ಯನಿಗೆ ಬರೀ ಆಯಿಲು ಮತ್ತು ಶುಗರು, ಫ್ಯಾಟ್ಸು ಇವು ಮುಖ್ಯವಾದ ಆಹಾರಗಳಾಗಬಾರ್ದು. ಸೊ ಅದ್ರ ಜೊತೆಗೆ ಫೈಬರ್ ಬೇಕು, ಪ್ರೋಟೀನ್ಸ್ ಬೇಕು, ಮತ್ತು ಬೇರೆ ವಿಟಮಿನ್ಸ್ ಬೇಕು, ಕ್ಯಾಲ್ಸಿಯಂ ಬೇಕು, ಪೊಟ್ಯಾಷ್ ಬೇಕು, ಮತ್ತು ಐರನ್ ಬೇಕು. ಈ ರೀತಿ ಹಲವಾರು ಅಂಶಗಳು, ಆಹಾರದ ಘಟಕಗಳ ಎಲ್ಲವೂ ಮಗುವಿಗೆ ಸಿಗಬೇಕು. ಮುಖ್ಯವಾಗಿ ಮಕ್ಕಳ ಬೆಳವಣಿಗೆ ಹೊಂದಿರ್ತಾರೆ. ನೀವು ಪ್ರತಿ ತಿಂಗಳ ಮಗುವಿನ ವೇಟ್ ಚೆಕ್ ಮಾಡಿರಿ. ಅಕಸ್ಮಾತ್ ವೇಟ್ 2-3 ತಿಂಗಳಿಂದ ಹೆಚ್ಚಿಗೆ ಆಗಿಲ್ಲ ಅಂತಂದ್ರೆ ನಮ್ಮದು ಆಹಾರ ಕ್ರಮ ನಾವು ಸುಧಾರಿಸ್ಕೊಳ್ಳೇಬೇಕು ಅಂಥೇಳಿ. ಮತ್ತು ಇನ್ನೊಂದು ಓವರ್ ವೇಟ್ ಆಗತ್ತಿತ್ತಂದ್ರೆ ಎರಡನ್ನೂ ರಿಸ್ಕ್. ಸೊ ಅದಕ್ಕಾಗಿ ಓವರ್ ವೇಟು ಆಗ್ತಿರಬಾರ್ದು ಮತ್ತು ಇದು ಆಗಬಾರ್ದು. ಈಗ ಎರಡೂ ಸಮಸ್ಯೆ, ಒಂದು ಒಬೆಸಿಟಿ ಪ್ರಾಬ್ಲಮ್ಮು, ಇನ್ನೊಂದು ಸರಿಯಾದ ಆಹಾರ ಕ್ರಮ ಇಲ್ಲಾರ್ಕ ಮಾಲ್ ನ್ಯೂಟ್ರಿಷನು. ಇವು ಎರಡೂ ಸರಿ ಆಗಬೇಕಾದ್ರೆ ಸರಿಯಾದ ಆಹಾರ ಕ್ರಮ ನಮ್ಮದೇನು ಟ್ರೆಡಿಷ್ನಲ್ ಪದ್ಧತಿ ಇತ್ತಲ್ಲ, ಹಣ್ಣು ತರಕಾರಿ ಮತ್ತು ಈ ಥರದ್ದು ಎಲ್ಲನೂ ತಿನ್ನುವಂಥದ್ದನ್ನು ನಾವು ರೂಢಿ ಮಾಡ್ಕೊಂಡಿವಿ ಅಂತಂದ್ರೆ ಮಕ್ಕಳೊಳಗೆ ಸಹಜವಾಗಿ ಬಂದುಬಿಡ್ತೈತಿ. ಆ ದೃಷ್ಟಿಯಿಂದ ಪ್ರತಿಯೊಬ್ಬ ಪಾಲಕರನ್ನು ಸಹಿತ ನೀವು ಆಹಾರವನ್ನು ಯೋಚಿಸಿ ಮಕ್ಕಳಿಗೆ ಕೊಡೋದನ್ನು ರೂಢಿ ಮಾಡಿಕೊಡ್ರಿ. ಈಗ ಭಾಳ ಮಂದಿ ಎಲ್ಲರೂ ಹೇಳ್ತಾರೆ ಏನು ತಿನ್ನಬಾರ್ದು ಅಂತ ಹೇಳ್ತಾರೆ. ಉದಾಹರಣೆಗೆ ಕೇಕ್ ತಿನ್ನಬೇಡ್ರಿ, ಆಮೇಲೆ ಬೇಕ್ರಿ ಐಟಮ್ಸ್ ತಿನ್ನಬೇಡ್ರಿ, ಆಮೇಲೆ ಇದನ್ನು ಚಾಕ್ಲೇಟ್ ತಿನ್ನಬೇಡ್ರಿ, ಲೇಸ್ ತಿನ್ನಬೇಡ್ರಿ, ಪ್ರತಿಯೊಬ್ಬರು ಹೇಳ್ತಾರೆ, ನಾನು ಹೇಳ್ತೇನೆ. ಬಟ್ ಏನು ತಿನ್ನಬೇಕು? ಮಗುವಿನ ಹೊಟ್ಟೆ ಸಣ್ಣದಿರ್ತದೆ, ಅದಕ್ಕೆ ಫ್ರಿಕ್ವೆಂಟ್ ಹಸು ಆಗ್ತಿರ್ತದೆ. ನಮ್ಮಂಗೆ ದಿವ್ಸಕ್ಕೆ 2 ಎಳೆನೋ 3 ಎಳೆನೋ ಊಟ ಮಾಡಿ ಹಂಗೆ ಇರಂದ್ರೆ ಇರೋಕ್ಕಾಗೋದಿಲ್ಲ. ಸೊ ಮಗುಗೆ ಮೇಲಿನ ಮೇಲೆ ತಿನ್ನೋಕೆ ಏನಾದರೂ ಒಂದು ಬೇಕಲ್ಲ, ಅದನ್ನು ತಯಾರು ಮಾಡಿ ಇಡುವಂಥದ್ದು ಪಾಲಕರ ಜವಾಬ್ದಾರಿ. ಆರೋಗ್ಯಕರವಾದಂಥ ಉಂಡಿಗಳಾಗಿರ್ಬೋದು, ಚಕ್ಕೆಗಳಾಗಿರ್ಬೋದು, ಮತ್ತು ಬೇರೆ ಹಣ್ಣುಗಳನ್ನು ಕೊಡೋದಿರ್ಬೋದು, ಮೊಳಕೆ ಬಂದ ಕಾಳುಗಳನ್ನು ಕೊಡೋದಿರ್ಬೋದು. ಸೊ ಹಸಿ ತರಕಾರಿಗಳನ್ನು ಹೆಚ್ಚಿ ಫ್ರಿಕ್ವೆಂಟಾಗಿ ಅವ್ರಿಗೆ ತಿನ್ನೋಕೆ ಅಪರ್ಚುನಿಟಿ ಕೊಡೋದು, ನಾವು ತಿನ್ನೋದು ಮಾಡಿದ್ರೆ ಮಕ್ಕಳು ಆರೋಗ್ಯಕರವಾದಂಥ ಆಹಾರ ಪದ್ಧತಿಗೆ ಸಹಜವಾಗಿ ರೂಢಿ ಆಗ್ತಾರೆ. ಸೊ ಅನಾರೋಗ್ಯಕರವಾದ ಆಹಾರನ ತಿಂದು ಮಗುಗೆ ನಾವು ತಿನ್ನಿಸಿ ಮಗು ಆಮೇಲೆ ಕೆಲವು ರೋಗಗಳಿಂದ ಬಳಲುವುದು ಅಥವಾ ಒಬೆಸಿಟಿಯಿಂದ ಬಳಲುವುದು ನಾವು ನೋಡಿದಾಗ ನಿಜವಾದ ಸುಖ ಯಾವುದು? ನಾವು ಮೊದಲು ಮಾಡಿದ್ದು ಎದಕ್ಕೆ ಮಾಡಿದ್ದೀವಿ? ಚಾಕ್ಲೇಟ್ ಅದು ಎದಕ್ಕೆ ಕೊಡಿಸಿದ್ದೀವಿ? ಯಾಕೆ ಲೇಸ್ ಕೊಡಿಸಿದ್ದೀವಿ? ಯಾಕೆ ಮ್ಯಾಗಿ ತಿನ್ನಕ್ಕೆ ಬಿಟ್ಟಿವಿ ಮ್ಯಾಕ್ಸಿಮಮ್ಮ? ಮಗು ಸುಖವಾಗಿರಲ್ಲ ಅಂಥೇಳಿ. ಬಟ್ ಅದು ಸುಖದ ಕಡೆ ತೊಗೊಂಡು ಹೋಯ್ತು, ದುಃಖದ ಕಡೆ ತೊಗೊಂಡು ಹೋಯ್ತು. ಮಗುನ ಹೆಲ್ತ್ ಹಾಳಾತಂತಂದ್ರೆ ಅದು ಸುಖನೋ ಅಥವಾ ಅದನ್ನು ತಿನ್ನೋದು ಹೆಚ್ಚು ಸುಖನೋ? ನಾವು ವಿಶ್ಲೇಷಣೆ ಮಾಡಬೇಕು. ಕೆಲವು ಸಲ ನಾವೇನಾಗಿಬಿಡ್ತೀವಿ, ಎಮೋಷ್ನಲ್ ಆಗಿಬಿಡ್ತೀವಿ. ಆ ದೃಷ್ಟಿಯಿಂದ ಆ ಥರ ಆಗಬಾರ್ದು. ನಾವು ಸರಿಯಾಗಿ ಯೋಚನೆ ಮಾಡಿ ಮಗುವಿನ ಆಹಾರ ಪದ್ಧತಿಯನ್ನು ರೂಢಿ ಮಾಡಬೇಕಂತೇಳಿ ಈ ವಿಡಿಯೋ ಒಳಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.